ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಕರ್ತನ ನಾಮ ಮಹಿಮೆ ಹೊಂದಲಿ. ಪರಿಶುದ್ಧಾತ್ಮನ ಐಕ್ಯತೆಯಲ್ಲಿ ವಾಕ್ಯ ಕೇಳೋದಕ್ಕೆ ನಿಮ್ಮೆಲ್ಲರೂ ಸಿದ್ಧತೆ ಆಗಿದ್ದೀರಾ ಎಂದು ನಾನು ನಂಬ್ತಾ ಇದ್ದೀನಿ. ನಾನು ಸಿದ್ಧತೆಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಕರ್ತನು ಪರಲೋಕದಿಂದ ನಮ್ಮನ್ನು ಕಾಣುವವರಾಗಿದ್ದಾರೆ. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ನಮ್ಮ ಸುತ್ತಮುತ್ತಲೂ ಪರಲೋಕದ ದೂತರುಗಳು ಕಾವಲಾಗಿದ್ದಾರೆ. ಭಯವೇ ಪಡಬೇಡ್ರಿ. ವಾಕ್ಯ ಜೀವವುಳ್ಳ ವಾಕ್ಯ, ಅದನ್ನು ಮಾತ್ರ ನೆನ್ಪಿಟ್ಕೊಳ್ರಿ. ವಾಕ್ಯನೇ ನಮಗೆ ಮೊದಲು, ಆಮೇಲೆ ಮಿಕ್ಕಿದ್ದಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಓದಿಕೊಳ್ಳೋಣ. ಈ ದಿನದ ಪೀಠಿಕೆ ಏನಂತ ಹೇಳಿದ್ರೆ, ಪರಿಸಾಯರು ವ್ಯಭಿಚಾರಿಣಿಯಾದ ಒಬ್ಬ ಹೆಂಗಸನ್ನು ಯೇಸು ಸ್ವಾಮಿ ಮುಂದೆ ಕರ್ಕೊಂಡು ಬರ್ತಾ ಇದ್ದಾರೆ ತೀರ್ಪಿಗೋಸ್ಕರ. ಯೇಸು ಸ್ವಾಮಿ ಅದಕ್ಕೆ ಏನು ಉತ್ತರ ಕೊಟ್ಟರು ಅಂತ ನಾವು ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೀವಿ. ಬನ್ನಿರಿ, ಓದಿಕೊಳ್ಳೋಣ. ಯೋಹಾನ 8:1-11 ನಾವು ಈ ದಿನ ಧ್ಯಾನ ಮಾಡುವವರಾಗಿದ್ದೇವೆ. ಬನ್ನಿರಿ, ಓದಿಕೊಳ್ಳೋಣ ದೇವರ ಮಕ್ಕಳೇ. 1-2 ಓದಿಕೊಳ್ಳೋಣ. ಮೊದಲಾಗಿ, ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬೆಳಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು, ಪರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಳ್ಳಬೇಕೆಂದು ಮೋಶೆಯು ಧರ್ಮಶಾಸ್ತ್ರದ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆ ವಿಷಯದಲ್ಲಿ ನೀನು ಏನು ಹೇಳುತ್ತೀ ಎಂದು ಆತನನ್ನು ಕೇಳಿದರು. ಯೇಸು ಸ್ವಾಮಿ ಎಲ್ಲರೂ ಮನೆಗೆ ಹೋದ್ಮೇಲೆ ಬೆಣ್ಣೆ ಮರಗಳ ಗುಡ್ಡಕ್ಕೆ ದೇವರು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗುವಾಗ ಬೆಳಗ್ಗೆ ತಿರುಗಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡು ಉಪದೇಶ ಮಾಡ್ತಿರುವಾಗ ಅಲ್ಲಿ ಪರಿಸಾಯರು ಏನು ಮಾಡ್ತಾರೆ, ವ್ಯಭಿಚಾರಿಣಿ ಒಂದು ಹೆಂಗಸನ್ನು ಕರ್ಕೊಂಡು ಬಂದು ನ್ಯಾಯ ಕೊಡು, ನನಗೆ ಇವಳನ್ನು ಹಿಡಿದಿದ್ದೀವಿ, ಮೋಶೆ ನಮಗೆ ಹೇಳ್ಕೊಟ್ಟಿರೋದು ಕಲ್ಲೆಸೆದು ಒಡೆದು ಸಾಯಿಸಬೇಕು ಅಂತ, ನೀನೇನು ಹೇಳ್ತೀಯಾ ನನಗೆ ಹೇಳು ಅಂತೇಳಿ ಯೇಸು ಸ್ವಾಮಿ ಹತ್ರ ಪರಿಸಾಯರು ಕೇಳ್ತಾ ಇದ್ದಾರೆ. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾಗಿದ್ದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಕೇಳಿದರು. ನೋಡೋಣ, ಯೇಸು ಸ್ವಾಮಿನ ಪರೀಕ್ಷೆ ಮಾಡಿ ನೋಡಬೇಕು ಅಂತ ಹೇಳ್ಬಿಟ್ಟು ಈ ಮಾತನ್ನು ಅವರು ಮಾತಾಡೋದು. ಆ ಸ್ತ್ರೀಯನ್ನು ಕರ್ಕೊಂಡು ಬಂದು ಅದಕ್ಕೆ ಯೇಸು ಬಕ್ಕೊಂಡು, ಆದರೆ ಯೇಸು 6ನೇ ಅಧ್ಯಾಯದಲ್ಲಿ ಓದಿಕೊಳ್ಳೋಣ 8:6. ಆದರೆ ಯೇಸು ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದರು. ಇದೆಲ್ಲ ಗಮನಿಸ್ಬಿಟ್ಟು ಇದೆಲ್ಲ ನೋಡಿಕೊಂಡು ಬೆರಳಿನಲ್ಲಿ ಏನೋ ಬರಿತಾ ಇದ್ದಾರೆ ಯೇಸು ಸ್ವಾಮಿ. ಬರ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ನೆಲದ ಮೇಲೆ ಬರೆಯುತ್ತಿದ್ದ ಯೇಸು ಸ್ವಾಮಿ ಅವ್ರು ಫೋರ್ಸ್ ಮಾಡ್ತಾಯಿದ್ರು, ನ್ಯಾಯ ಹೇಳು, ತೀರ್ಪು ಹೇಳು ಅಂಥೇಳಿ. ತಕ್ಷಣ ಯೇಸು ಸ್ವಾಮಿ ತಲೆ ಎತ್ತಿ ನೆಟ್ಟಿಗೆ ಕುಳಿತುಕೊಂಡು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡದೇ ಇದ್ದವನು ಅವನು ಕಲ್ಲೆತ್ತು ಅವಳು ಹೊಡಿಲಿ ಅಂತ ಹೇಳಿಬಿಟ್ಟು ಮತ್ತೆ ಬಗ್ಗಿ ಬರಿತಾ ಇದ್ದಾರೆ ಯೇಸು ಸ್ವಾಮಿ. ಅರ್ಥ ಆಯ್ತು? ಯೇಸು ಸ್ವಾಮಿಗೆಲ್ಲ ಗೊತ್ತು, ಪರೀಕ್ಷೆ ಮಾಡೋದಕ್ಕೆ ಇವರೆಲ್ಲ ಈ ಥರ ಪರಿಸಾಯರು ಮಾಡೋದು. ಆವಾಗ ಚಿಕ್ಕ ಹುಡುಗರಿಂದ ದೊಡ್ಡವರವರೆಗೂ ಪಾಪ ಮಾಡಿದ್ದಾರೆ. ಯಾರ ಜೊತೆಯಲ್ಲಿ? ವ್ಯಭಿಚಾರಿಣಿ ಜೊತೆಯಲ್ಲಿ. ಅವರೆಲ್ಲ ಏನು ಮಾಡ್ತಾರೆ, ಹಿಡ್ಕೊಂಡಿದ್ದ ಕಲ್ಲೆಲ್ಲ ಬಿಸಾಕಿ ಹೋಗ್ತಾರೆ. ಬನ್ನಿಡಿ, ಓದಿಕೊಳ್ಳೋಣ. ಮತ್ತೆ ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳ್ಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರಿಂದೊಬ್ಬರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಚಿಕ್ಕ ಮಕ್ಕಳು, ವಯಸ್ಸಿನಲ್ಲಿರೋರು, ಪ್ರತಿಯೊಬ್ಬರು, ವೃದ್ಧರು ಅಂದರೆ ವಯಸ್ಸಾದವರು, ಚಿಕ್ಕವರು, ಎಲ್ಲರೂ ಪ್ರತಿಯೊಬ್ಬರು ತನ್ನೊಳಗೆ ನಾವು ಪಾಪ ಮಾಡಿದ್ದೀವಿ, ಕಲ್ಲೆಸಿಬಾರ್ದು ಅನ್ನೋ ಒಂದು ಭಯ ಬಂದು ಕಲ್ಲೆಲ್ಲ ಎಸ್ದು ಬಿಟ್ಟು ಹೋಗ್ಬಿಡ್ತಾರೆ. ಯೇಸು ಸ್ವಾಮಿ ಒಬ್ಬರೇ ಇರ್ತಾರೆ, ಅಲ್ಲಿ ಆ ಹೆಂಗಸೂ ಒಬ್ಬಳೇ ಇರ್ತಾಳೆ. ಯೇಸು ಅದಕ್ಕೆ ನೆಟ್ಟಗೆ ನಿಂತ್ಕೊಂಡು ಏನು ಮಾತಾಡ್ತಾರೆ ಅಂತ ನಾವು ಕೇಳೋಣ. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದರು. ಯಾಕಮ್ಮ ನೀನು ಒಬ್ಬಳೇ ಇದೆಯಾ? ನಿನಗೆ ಯಾರೂ ತಪ್ಪು ಹೊರಿಸಲಿಲ್ವಾ ಅಂತ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ತ್ರೀ ಉತ್ತರ ಕೊಡ್ತಾ ಇದ್ದಾಳೆ,
ಯಾರೂ ವಿಧಿಸಲಿಲ್ಲ ಸ್ವಾಮಿ ಎಂದಳು. ಏಸು ಆಕೆಗೆ ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಯೇಸು ಸ್ವಾಮಿಯ ಸ್ತ್ರೀಗೆ ಮನ್ನಿಸಿ, ಇನ್ಮೇಲೆ ನೀನು ಪಾಪ ಮಾಡಬೇಡ, ನಾನು ನಿನಗೆ ತಪ್ಪು ಹೊರಿಸೋದಿಲ್ಲ, ಇನ್ಮೇಲೆ ಪಾಪ ಮಾಡಬೇಡ, ಹೋಗು ಅಂತ ಹೇಳಿ ಅವಳನ್ನೇ ದೃಷ್ಟಿಸಿ ನೋಡಿ ಕಳಿಸ್ಕೊಡ್ತಾ ಇದ್ದಾರೆ. ನೋಡಿ, ನಾವೆಲ್ಲರೂ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡು ಪರಿಶುದ್ಧಾತ್ಮನ ಮುದ್ರೆನ ಹಾಕಿಸ್ಕೊಂಡಿದ್ದೀವಿ. ಇದೆಯಾ? ಎಲ್ಲರೂ ರಕ್ಷಣೆ ಹೊಂದಿದ್ದೀರಾ? ಹೊಂದದೇ ಇರುವವರು ಕೇಳಿ. ಅರ್ಥ ಆಯ್ತಾ? ಹಾಗಾದರೆ ಯೇಸು ಸ್ವಾಮಿ ವಚನಗಳನ್ನು ನಾವು ಯಾವ ರೀತಿ ಪಾಲಿಸ್ತಾ ಇದ್ದೀವಿ? ಅನ್ಯ ಜನಗಳು ಕೈ ತೋರಿಸಿ ಇವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ನಮ್ಮ ಮೇಲೆ ಹೊರಿಸ್ತಾ ಇದ್ದಾರಾ? ಅಪವಾದನೆಗಳನ್ನು ಟೆಸ್ಟ್ ಮಾಡಿಕೊಳ್ಳಿ, ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಉದ್ಯೋಗ ಸ್ಥಳದಲ್ಲಿ, ನೆರೆಹೊರೆಯವರ ಮಧ್ಯದಲ್ಲಿ, ಕುಟುಂಬಸ್ಥರ ಮಧ್ಯದಲ್ಲಿ ನಿಮ್ಮನ್ನು ಬೆರಳು ತೋರಿಸಿ ಯಾರಾದರೂ ಹೇಳ್ತಾ ಇದ್ದಾರಾ? ಆ ರೀತಿ ಏನಾದರೂ ಸ್ವಭಾವಗಳು ನಾವು ತಪ್ಪು ಮಾಡಿ ಅವರು ಬೆರಳು ತೋರಿಸುವವರಾಗಿದ್ದರೆ ಖಂಡಿತವಾಗಲೂ ದೇವರು ನಿಮ್ಮನ್ನು ಕ್ಷಮಿಸ್ತಾರೆ. ಅರ್ಥ ಆಯ್ತಾ? ಆದರೆ ನೀವು ಪಾಪ ಅರಿಕೆ ಮಾಡಬೇಕು. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ಈ ರೀತಿ ತಪ್ಪು ಮಾಡಿರೋರನ್ನು ದೇವರು ಕ್ಷಮಿಸ್ತಾರೆ. ದೇವರು ಒಳ್ಳೆಯವನು, ಆತನ ಕೃಪೆಯೂ ಶಾಶ್ವತವಾದದ್ದು. ನೀನು ಎಂಥ ಪಾಪ ಮಾಡಿದರೂ ಪಾಪಿಗಳಿಗೋಸ್ಕರನೇ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು. ಪರಿಶುದ್ಧರಾಗಿರುವವರು, ಹಣಕಾಸು ಇರುವವರಿಗೋಸ್ಕರ ಯೇಸು ಸ್ವಾಮಿ ಬರಲಿಲ್ಲ, ಬಡವರಿಗೋಸ್ಕರ, ಪಾಪಿಗಳಿಗೋಸ್ಕರ ಬಂದಿದ್ದು. ಅರ್ಥ ಆಯ್ತಾ? ನಿಮ್ಮ ಪಾಪಗಳು ಎಷ್ಟೇ ಬಹಳ ದೊಡ್ಡದಾಗಿದ್ದರೂ, ನನ್ನ ಪಾಪಗಳು ಎಷ್ಟೇ ದೊಡ್ಡದಾಗಿದ್ದರೂ ದೇವರು ಕ್ಷಮಿಸುವ ದೇವರಾಗಿದ್ದಾನೆ. ಅರ್ಥ ಆಯ್ತಾ? ಸೃಷ್ಟಿಕರ್ತನು ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಹೀಗೆ ಬಿಟ್ಟು ಕುಳಿತುಕೊಂಡಿಲ್ಲ. ಒಂದೊಂದು ಸೆಕೆಂಡನ್ನು ಸಮಯದ ಬಗ್ಗೆ ಪ್ರಸಂಗಿನಲ್ಲಿ ಕೊಟ್ಟಿದ್ದಾರೆ, ಓದಿ ನೋಡಿ. ಒಂದೊಂದು ಸಮಯನೂ ನಮ್ಮನ್ನು ಗಮನಿಸಿ ನೋಡುವ ದೇವರು, ನಮಗೆ ಸಹಾಯ ಮಾಡುವ ದೇವರು, ನಮಗೆ ಕಾವಲು ಕೊಡುವ ದೇವರು. ಅಂಥ ದೇವರನ್ನು, ನಮಗೇನು ಬೇಕು ಎಲ್ಲವನ್ನು ನಡೆಸುವ ದೇವರು, ಸೌಖ್ಯಪಡಿಸುವ ದೇವರು. ಅಂಥ ದೇವರಿಗೆ ನಾವು ಯಾವ ರೀತಿ ಮಕ್ಕಳಾಗಿದ್ದೀವಿ ಅಂತ ಈ ದಿನಗಳಲ್ಲಿ ಪರಿಶೋಧನೆ ಮಾಡಿ, ಪಾಪಾರಿಕೆ ಮಾಡಿ, ದೇವರ ಮಕ್ಕಳಾಗಿ ಪರಿಶುದ್ಧರಾಗಿ ಬಾಳೋಣ. ಏಕೆಂದರೆ ಯೇಸುಸ್ವಾಮಿ ಬರೋಣ ಹತ್ತಿರವಾಯಿತು. ನಾವು ಆಯುಧಪಟ್ಟು ಇದ್ದರೆ ಯೇಸುಸ್ವಾಮಿ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾರನ್ನ ಕರ್ಕೊಂಡು ಹೋಗ್ತಾರೆ? ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ನಾನು ನಂಬಿಲ್ಲ. ಆದರೆ ನಂಬಿಕೆಯಿಂದ ನಮ್ಮ ಪಾಪ ಅರಿಕೆ ಮಾಡಿ ವಾಕ್ಯಗಳ ಪ್ರಕಾರವಾಗಿ ಏನೇನು ಪಾಪ ಮಾಡಬಾರದು ಎಂದು ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ಓದಿಕೊಂಡು ಆ ರೀತಿ ಕಟ್ಟಳೆಗಳನ್ನು ಪಾಲಿಸಿ ನಾವು ನಡೆಯೋಣ. ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಈ ರೀತಿಯಾಗಿ ನೀವು ನಡೆಯುವುದಾದರೆ ಯೇಸುಸ್ವಾಮಿ ನಿಮ್ಮನ್ನು ಕ್ಷಮಿಸುವನು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅವಳನ್ನು ಜೊತೆಯಲ್ಲಿ ಇದ್ದ ಪ್ರತಿಯೊಬ್ಬರು ಪಾಪಿಗಳು ಕಲ್ಲು ಬಿಸಾಕಿ ಹೋದರು. ಗೊತ್ತಾಯ್ತಾ? ಅವರಿಗೆ ಗೊತ್ತಾಯಿತು ಮನಸ್ಸಿನಲ್ಲಿ ಏನು ಪಾಪ ಮಾಡಿದ್ದಾರೆ ಅಂತ. ಯೇಸುಸ್ವಾಮಿಗೆ ಗೊತ್ತು. ಅದಕ್ಕೋಸ್ಕರನೇ ಗೊತ್ತಿಲ್ಲದೆ ಏನು ಮೊದಲು ಹೇಳಿಲ್ಲ. ನೋಡೋಣ, ಯೇಸುಸ್ವಾಮಿನ ಪರೀಕ್ಷೆ ಮಾಡೋಕ್ಕೆ ಬಂದಿರೋರು ನೋಡೋಣ, ಎಲ್ಲ ಪಾಪಿಗಳೇ. ಆದರೂ ಯೇಸುಸ್ವಾಮಿನ ಪರೀಕ್ಷೆ ಮಾಡಬೇಕು ಅಂತ ಅವ್ರು ಬಂದಿದ್ದು, ಫರಿಸಾಯರು, ಎಲ್ಲ ಜನಗಳು. ಈ ದಿನಗಳಲ್ಲಿ ನಮ್ಮ ತಪ್ಪುಗಳು, ನಮ್ಮ ಪಾಪಗಳು ಯೇಸುಸ್ವಾಮಿಗೆ ಗೊತ್ತಿಲ್ಲ ಅಂತ ಮಾತ್ರ ತಿಳ್ಕೊಬೇಡ್ರಿ. ಮನುಷ್ಯ ನೋಡದೇ ಇರಬಹುದು, ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಮಾಡುವ ಪಾಪಗಳನ್ನು ನೋಡ್ತಾ ಇರ್ತಾರೆ. ನಾವು ಅರಿಕೆ ಮಾಡೋಣ. ನಮ್ಮ ಪಾಪಗಳು ನಮಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅರ್ಥ ಆಯಿತಾ? ನಾವೇನು ಪಾಪ ಮಾಡಿದ್ದೀವಿ ಅಂತ ಕೇಳಿ, ಪರಿಶುದ್ಧಾತ್ಮನ ಹತ್ರ ಕೇಳಿ ತಿಳ್ಕೊಳ್ಳಿ, ಅರಿಕೆ ಮಾಡಿ, ಕ್ಷಮಾಪಣೆ ಕೇಳಿ. ಈ ದಿನಗಳಲ್ಲಿ ಯೇಸುಸ್ವಾಮಿ ಮಕ್ಕಳಾಗಿ ಪರಿಶುದ್ಧರಾಗಿ ನಡೆಯೋದಕ್ಕೆ ಪರಿಶುದ್ಧಾತ್ಮ ನಮ್ಮನ್ನು ಕೈ ಹಿಡಿದು ನಡೆಸಲಿ ಎಂದು ನಾವು ಪ್ರಾರ್ಥಿಸಿ, ಜಯದೊಂದಿಗೆ ಸಂತೋಷದಿಂದ ನಾವು ಆಲಯಕ್ಕೆ ಹೋಗಿ ಆತನು ಮಾಡಿರೋ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಸ್ತುತಿಸಿ ಕೊಂಡಾಡಿ ವಾರಕ್ಕೆ ಬೇಕಾದ ಕಾವಲು, ಆಶೀರ್ವಾದ, ಬೆಳಕು ಸಕಲವನ್ನು ಕೇಳಿ ಪಡ್ಕೊಂಡು ಬರೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಮ್ಮ ಬೋಧಕರ ಮೂಲಕವಾಗಿ ನಮಗೆ ಸ್ವಾಮಿ ಏನು ಕೊಡ್ತಾ ಇದ್ದಾರೆ ಪರಲೋಕದಿಂದ, ನಮ್ಮ ವಾಕ್ಯಗಳ ಮೂಲಕವಾಗಿ ಬನ್ನಿರಿ, ಅದನ್ನು ಹೊಂದಿಕೊಂಡು ನಾವು ಬರೋಣ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.